ಅನುಮತಿ ಕೊಟ್ಟರು. ಅಂತ್ಯದಲ್ಲಿ ಅದು ಒಳ್ಳೆಯದಾಯಿತು, ಯಾಕಂದರೆ ಸತ್ಯವನ್ನು ಆಚೆ ಬಂತು. ಅದೇ ಅಂತೆ ಇವಾಗ ಅವ್ರ ಕೇಸನ್ನೇ ವಾಪಸ್ ತೊಗೊಂಡಿದ್ದಾರೆ. ಏನು ಕಾನೂನು ನೋಡೋಣ, ಏನು ಪ್ರಕ್ರಿಯೆ ಇದೆ ನೋಡಿ. ಅಂತ್ಯದಲ್ಲಿ ನಮಗೆಲ್ಲರಿಗೂ ಕೂಡ ಈ ಒಂದು ಮೂಲತಃ ಏನು ಕೇಸಿತ್ತು, ಸೌಜನ್ಯದ ಒಂದು ಕೇಸ್ನಲ್ಲಿ, ನಂತರ ಇದೇನೇನು ಆಚೆಗೆ ಬಂದಿದೆ, ತಾರ್ಕಿಕ ಅಂತ್ಯವರೆಗೂ ಹೋಗಬೇಕಾಗಿದೆ. ನ್ಯಾಯ ಸಿಗುವಂಥದ್ದು ಕೆಲಸದಲ್ಲಿ ನಾವೆಲ್ಲರೂ ಒಂದೇ ಒಂದು ಅಭಿಪ್ರಾಯದಲ್ಲಿದ್ದೀವಿ. ಆ ನ್ಯಾಯ ಸಿಕ್ಕಲೇಬೇಕಾಗಿದೆ. ತಪ್ಪಾಗಿದ್ದರೆ ಅದಕ್ಕೂ ಕೂಡ ನಾವು ಒಂದು ನ್ಯಾಯ ಕೊಡಬೇಕಾಗಿದೆ. ಆ ಉದ್ದೇಶದ ಪ್ಲ್ಯಾನ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಿಮ್ಮ ವೀಕ್ಷಕರಿಗೂ ಕೂಡ ಗೊತ್ತಿದೆ. ಆ ಒಂದು ಷಡ್ಯಂತ್ರ ಯಾವ ರೀತಿ ನಡೀತು, ಮತ್ತು ಇವಾಗ ಇವರು ವಾಪಸ್ ತಗೊಳ್ತಾ ಇರೋದು ಕೂಡ ಒಂದು ರೀತಿ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಸರ್, ಈಗ ಕೇಂದ್ರ ಚುನಾವಣಾ ಆಯುಕ್ತರನ್ನ ಸಿಎಂನ ಪುತ್ರ ರಾಜಕೀಯ ಪುಡಾರಿ ಅಂತ ಪದವನ್ನು ಬಳಸಿದ್ದಾರೆ. ರಾಜಕೀಯ ಪುಡಾರಿ ಅತ್ಯಂತ ಖಂಡನೀಯ ಒಂದು ಹೇಳಿಕೆ ಅದು. ನಮ್ಮ ECI ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು, ಎಲ್ಲ ಪದಾಧಿಕಾರಿಗಳು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋದು. ಸಂವಿಧಾನದಲ್ಲಿ ಏನು ಕಾನೂನಿದೆ, ಅಲ್ಲಿ ರಚಿಸಿರುವಂಥದ್ದು ಏನು ಅನೇಕ ಒಂದು ಕಾನೂನಿದೆ, ಅದರ ಮೇರೆಗೆ ಅವರು ಕೆಲಸವನ್ನು ಮಾಡ್ತಾರೆ. ಇಂಥ ಹೇಳಿಕೆಗಳು ಹೇಳೋದು ಅವಶ್ಯಕತೆ ಇಲ್ಲ. ಅವರು ರಾಜ್ಯದಲ್ಲಿ ಅಧಿಕಾರ ಪಕ್ಷ ಇದ್ದಾರೆ, ಅದೇ ಒಂದು ಮಾನದಂಡದಲ್ಲಿ ಅವ್ರು ಗೆದ್ದಿದ್ದಾರೆ. ಇಂಥ ಹೇಳಿಕೆ ಮೂಲಕ ಬರೀ ಅವ್ರದ್ದೇ ಆದಂಥ ಒಂದು ವಿಜಯವನ್ನು ಅಪಖ್ಯಾತಿಗೊಳಿಸ್ತಾರೆ. ಸರ್, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದು ಕೂಡ ವೋಟ್ ಚೋರಿಯಿಂದಾಗಿ ಈ ರೀತಿಯಾಗಿ ಅಡ್ಡದಾರಿ. ನೋಡಿ, ಸೆಲೆಕ್ಟಿವ್ ಆಗಿರ್ತಕ್ಕಂಥ ಅಭಿಪ್ರಾಯಗಳು ನಮ್ಗೆ ಯಾರಿಗೂ ಬೇಕಾಗಿಲ್ಲ. ರಾಜ್ಯದಲ್ಲಿ ಸರಿಯಾದ ರೀತಿ ನಡೀತು, ಕೇಂದ್ರದಲ್ಲಿ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ. ಮುಂದೆ ಯಾವುದೋ ಒಂದು ಎಲೆಕ್ಷನ್ ಬಂದು ಅವರು ಅಲ್ಲಿ ಗೆಲ್ತಾರೆ, ಅದು ಸರಿ, ನೆಕ್ಸ್ಟಲ್ಲಿ ಅವ್ರು ಸೋಲ್ತಾರೆ, ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಬರೀ ದಿಕ್ತಪ್ಪಿಸೋ ಕೆಲಸ ಅಷ್ಟೇ. ಈ ರಾಜ್ಯ ಸರ್ಕಾರ ಇರಲಿ, ಯಾರೇ ಇರಲಿ, ತಮ್ಮ ಕೆಲಸ ಅಲ್ಲಿ ತೊಡಗಿಸ್ಕೊಳ್ಳಿ. ಇಲ್ಲಿ ನಮ್ಮ ಮೈಸೂರು ಮತ್ತು ಕೊಡಗು ಅಲ್ಲಿ ನೀವೇ ನೋಡ್ಬೋದು, ಒಂದು ರೋಡ್ ಕೆಲಸ, ಒಂದು ಅಭಿವೃದ್ಧಿ ಕೆಲಸನೂ ಕೂಡ ಯಾವುದೇ ರೀತಿ ಆಗ್ತಾಯಿಲ್ಲ. ಎಲ್ಲ ಕೇಂದ್ರದ ಕೆಲಸ ಒಂದು ಬಿಟ್ಟರೆ ಈ ರಾಜ್ಯ ಸರ್ಕಾರದ ಯಾವುದೇ ಕೆಲಸನೂ ಕೂಡ ಅನುಷ್ಠಾನ ಆಗ್ತಾಯಿಲ್ಲ, ಮತ್ತು ಯಾವುದೇ ರೀತಿ ಕ್ರಮನೂ ಕೂಡ ತಗೋತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಅವರು ಮುಂದುವರಿಲಿ, ಒಳ್ಳೆ ಕೆಲಸ ಮಾಡಲಿ, ಅದೇ ಜನರ ಅಭಿಲಾಷೆ ಆಗಿರೋದು. ಈ ದಿಕ್ತಪ್ಪಿಸೋ ಕೆಲಸದಲ್ಲಿ ಅವರು ಅದರಿಂದ ದೂರ ಇರಲಿ.